ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಒಂದು ವಿಡಿಯೋ. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್ ಅಬೌಟ್ ಎವ್ರಿಥಿಂಗ್. ಏನೇನು ನಡೀತಿದೆ, ಏನೇನು ನಡೆದಿದೆ, ಯಾವುದರಿಂದ ಕಲಿಬೇಕು, ಯಾವುದನ್ನು ಕಡೆಗಣಿಸ್ಬೇಕು, ಯಾವುದನ್ನು ಇಲ್ಲಿಟ್ಕೊಂಡು ಮುಂದೆ ಹೋಗಬೇಕು ಅನ್ನೋ ಒಂದು ಅರಿವು ಎಲ್ಲೋ ಒಂದು ಕಡೆ ಏಜಿಂದ ಮೆಚುರಿಟಿ ಕಲಿತೀವಿ ಅಂತಾರಲ್ಲ, ಖಂಡಿತವಾಗ್ಲೂ ಸತ್ಯ. ಲಿವ್ ದ ಪ್ರೆಸೆಂಟ್, ಈ ಕ್ಷಣ ಬದುಕಿ. ಹಿಂದೆ ಆಗಿರೋ ನೋವಾಗಲಿ ನಲಿವಾಗಲಿ ಬಿಡಿ, ಮುಂದೆ ಏನಾಗುತ್ತೆ ಅನ್ನೋ ಕನಸುಗಳನ್ನು ಬಿಡಿ, ಈ ಕ್ಷಣ ಬದುಕಿ. ಸೊ ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಅದಕ್ಕೆ ತುಂಬ ಪೀಸ್ಫುಲ್ ಆಗಿದ್ದೀನಿ ಮೆಂಟಲಿ. ಸೊ ಏನು ಮ್ಯಾಟ್ರ್ ಆಗಲ್ಲ ನನಗೆ. ಎಲ್ಲ ಚೆನ್ನಾಗಿದ್ದಾಗ ತುಂಬ ಹಿಗ್ಗದೆ, ಏನೂ ಸರಿ ಇಲ್ಲದೆ ಇದ್ದಾಗ ಕುಗ್ಗದೆ, ತುಂಬ ನ್ಯೂಟ್ರಲ್ ಆಗಿ ಬದುಕೋದೇ ಜೀವನ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಮನೆ ಮನೆ ಮಾತಾದಂತಹ ಮಯೂರಿ ಖ್ಯಾತರೆಯವರು ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದರು. ಈಗ ಸದ್ಯಕ್ಕೆ ವೆಬ್ ಸೀರೀಸ್ ಅನ್ನುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ಹೊಸದಾಗಿ ಡೆಬ್ಯೂ ಮಾಡ್ತಾ ಇದ್ದಾರೆ. ZEE5ನಲ್ಲಿ ಬರುವಂತಹ ಒಂದು ರಾಕ್ಷಸ ಅನ್ನುವಂತಹ ವೆಬ್ ಸೀರೀಸ್ನಲ್ಲಿ ಜ್ಯೋತಿ ಅನ್ನುವಂತಹ ಒಂದು ಪಾತ್ರ ಮಾಡ್ತಾ ಇದ್ದಾರೆ. ವಿಜಯ ರಾಘವೇಂದ್ರ ಅವರು ನಾಯಕರಾಗಿ ಕಾಣಿಸ್ಕೊಳ್ತಾ ಇರುವಂತಹ ಈ ಒಂದು ವೆಬ್ ಸೀರೀಸ್ನಲ್ಲಿ ಅವರ ಪಾತ್ರ ಹೇಗಿರುತ್ತೆ, ಈ ಒಂದು ವೆಬ್ ಸೀರೀಸ್ಗೆ ಅವರು ಯಾವ ರೀತಿ ತಮ್ಮನ್ನು ತಾವು ಪ್ರಿಪೇರ್ ಮಾಡಿಕೊಂಡ್ರು, ಇದೆಲ್ಲವನ್ನು ಅವರ ಹತ್ರ ಕೇಳ್ತಾ ಹೋಗೋಣ ಬನ್ನಿ. ಮಯೂರಿ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. 13 ವರ್ಷದ ಜರ್ನಿ ಆಗಿದೆ ಸಿನಿಮಾ ರಂಗದಲ್ಲಿ. ಅದಾದ ನಂತರ ಹೊಸದಾಗಿ ಈಗ ಡೆಬ್ಯೂ ಮಾಡ್ತಾ ಇದ್ದೀರಾ ವೆಬ್ ಸೀರೀಸ್ ಪ್ಲಾಟ್ಫಾರ್ಮ್ ಮೂಲಕ. ಸೊ ಎಷ್ಟು ಖುಷಿ ಆಗ್ತಾ ಇದೆ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ ಸಾರೀಸ್.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ತುಂಬ ಖುಷಿ ಆಗ್ತದೆ. ಬಿಕಾಸ್ ಈ ಥರ ಯಾರ ಹೇಳಿದ ತಕ್ಷಣ ನಮಗೊಂಥರ ಇಟ್ಸ್ ಅನ್ ಅಲರ್ಟ್ ದಟ್ ಇಷ್ಟೆಲ್ಲ ಆಗೋಯ್ತಾ, 13 years ಆಗೋಯ್ತಾ. ಆ್ಯಂಡ್ ಇವಾಗ ಮತ್ತೆ ನಾನು ವೆಬ್ ಸೀರೀಸ್, ಇದು ಕೂಡ ನನ್ನ ಮೊಟ್ಟ ಮೊದಲ ಪ್ರಯತ್ನ. ಆ್ಯಂಡ್ ಅದು ಇಂಥ ಒಂದು ದೊಡ್ಡ ತಾರಾಬಳಗ, ಅದ್ಭುತವಾದಂತಹ ನಿರ್ಮಾಪಕರು, ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಕೂಡ ZEE5. ಸೊ ಎಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸೊ ಐ ಆಮ್ ಡೆಫಿನೆಟ್ಲಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹ್ಯಾಪಿ. ಈಗ ZEE5 ಅನ್ನುವಂಥದ್ದು ಒಂದು ಆ್ಯಕ್ಚುಲಿ ಒಂದು ವೈಡರ್ ರೇಂಜ್ಗೆ ರೀಚ್ ಆಗುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ. ಸೊ ಫಸ್ಟ್ ಟೈಮರ್ಸ್ ಕೂಡ ಅಂದರೆ ಈ ಒಂದು ವೆಬ್ ಸೀರೀಸ್ ನೋಡುವಾಗ ನೀವೇಗೇನು ಒಬ್ಬ ಹೊಸ ನಟಿ ಥರನೇ ಕಾಣಿಸ್ಕೊಂಡಿದ್ದೀರಾ. ಅಫ್ಕೋರ್ಸ್ ಕನ್ನಡದವ್ರಿಗೆ ಗೊತ್ತು, 13 ವರ್ಷದಿಂದ ನಾವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ನಿಮ್ಮನ್ನು ನೋಡಿದ್ದೀವಿ. ಬಟ್ ಈವನ್ ಆ್ಯಸ್ ಎ ಫ್ರೆಶರ್ ಅಂತ ನಾವು ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದ್ರು ಕೂಡ ನಿಮ್ಮ ಅಭಿನಯ ಆಗಿರ್ಬೋದು ಅಥವಾ ನೀವು ರಿಯಾಕ್ಟ್ ಮಾಡ್ತಿರೋ ರೀತಿ, ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ನಾವು 3 ಎಪಿಸೋಡ್ಸ್ಗಳನ್ನ ನೋಡಿದ್ದೀವಿ. ಇಟ್ಸ್ ವೆರಿ ಗ್ರಿಪ್ಪಿಂಗ್ ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬಂದಿದೆ ಅಂತಲೇ ನಾನು ಹೇಳ್ತೀನಿ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ಐ ಥಿಂಕ್ ಯು ಆರ್ ವೆರಿ ಸ್ವೀಟ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ನೀವು ಅದನ್ನು ಒಬ್ಸರ್ವ್ ಮಾಡಿರೋದಕ್ಕೆ. ಆ್ಯಂಡ್ ಈ ಥರ ಕಾಂಪ್ಲಿಮೆಂಟ್ಸ್ ಬಂದಾಗ ಆ್ಯಸ್ ಅನ್ ಆ್ಯಕ್ಟರ್ ನಮಗೊಂದು ಪುಷ್ ಸಿಗುತ್ತೆ ದ್ಯಾಟ್ ಇಟ್ಸ್ ಕೈಂಡ್ ಆಫ್ ಅ ವ್ಯಾಲಿಡೇಷನ್ ದ್ಯಾಟ್ ಎಸ್, ನಾವು ಏನು ಮಾಡ್ತಿದ್ದೀವಿ ಕರೆಕ್ಟ್ ಮಾಡ್ತಿದ್ದೀವಿ, ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಒಂದು ಬೆನ್ನು ತಟ್ಟೋ ಹಾಗೆ ಇದೆಲ್ಲ. ಸೊ ಅದನ್ನು ನೀವು ಒಬ್ಸರ್ವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಒಂದು ನನಗೆ ಸುಲಭ ಆಗಿದೆ. ಆ್ಯಂಡ್ ಆ್ಯಕ್ಟಿಂಗ್ ಅನ್ನೋದು ನನಗೆ ತುಂಬ ಇಷ್ಟ. ಮೇ ಬಿ ನಾನು ಮಲ್ಟಿಪಲ್ ಅದರ್ ಸ್ಟ್ರೀಮ್ಸ್ನ ಟ್ರೈ ಮಾಡಿದ್ದೀನಿ ಲೈಫಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್, ನನ್ನನ್ನು ನಾನು ಮರ್ತು ಹೋಗ್ತೀನಿ. ನೀವು ಜ್ಯೋತಿ ಅಂದ ತಕ್ಷಣ ನಾನು ಜ್ಯೋತಿ ಆಗ್ತೀನಿ. ಆ ಸಿಚುವೇಶನ್ ಏನಿದೆ ಅದರಲ್ಲಿ ಮುಳುಗಿ ಹೋಗ್ತೀನಿ. ಸೊ ಲೈಕ್ ಸಮನ್ ಹ್ಯಾಡ್ ರೈಟ್ಲಿ ಸೆಡ್ ಆ್ಯಕ್ಟಿಂಗ್ ಇಸ್ ಜಸ್ಟ್ ರಿಯಾಕ್ಟಿಂಗ್ ಅಂತ. ಆ್ಯಂಡ್ ಐ ಜೆನ್ವಿನ್ಲಿ ಟ್ರೈ ಮೈ ಬೆಸ್ಟ್. ಇವಾಗ್ಲೂ ಟ್ರೈ ಮಾಡ್ತೀನಿ. ಯಾವಾಗಲೂ ಫಸ್ಟ್ ಶಾರ್ಟ್ ಇನ್ ಕೇಸ್ ಅಂತ ಹೋಗ್ತಿದ್ದೆ, ಫ್ರೆಶರ್ ಆಗೇ ನಾನು ಹೋಗೋದು. ಆ್ಯಂಡ್ ನೆವರ್ ವಿ ಆರ್ ಹ್ಯಾಪಿ. ಈಗ ನೀವು ನೋಡಿದ್ರಿ 3 episodes, ಎಲ್ಲೋ ಒಂದು ಕಡೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ, ನಾನು ಈ ಕಡೆ ಮುಖ ಮಾಡ್ಕೊಂಡು, ಯು ಆರ್ ನೆವರ್ ಹ್ಯಾಪಿ ಬಟ್ ಸೊ ವೆನ್ ಯು ಆರ್ ನಾಟ್ ಸೋ ಶ್ಯೂರ್ ದ್ಯಾಟ್ ನಾನು ಕರೆಕ್ಟ್ ಮಾಡ್ತಿದ್ದೀನೋ ಇಲ್ವೋ, ಈ ಥರ ಎಲ್ಲರ ಕಡೆಯಿಂದ ಈ ಥರ ಕಾಂಪ್ಲಿಮೆಂಟ್ಸ್ ಬಂದಾಗ ವಿ ಫೀಲ್ ಮೋಟಿವೇಟೆಡ್. ಸೊ ವೀಕ್ಷಕರಿಗೆ ಇನ್ನೊಂದ್ಸಲ ಜಸ್ಟ್ ಒಂದು ರಿಮೈಂಡ್ ಮಾಡಲಿಕ್ಕೆ, ಜ್ಯೋತಿ ಅಂತ ಅವ್ರು ಹೇಳಿದ್ರು. ಜ್ಯೋತಿ ಅಂತ ಹೇಳಿದ್ರೆ ಅವರ ಪಾತ್ರದ ಹೆಸರು ರಾಕ್ಷಸ ಅನ್ನುವಂತಹ ವೆಬ್ ಸೀರೀಸಲ್ಲಿ ಇದೇ ಫೆಬ್ರವರಿ 20ನೇ ಈ ಒಂದು ವೆಬ್ ಸೀರೀಸ್ ZEE5 ಪ್ಲಾಟ್ಫಾರ್ಮಲ್ಲಿ ಸ್ಟ್ರೀಮ್ ಆಗುತ್ತೆ. ಸೊ ತಪ್ಪದೆ ನೋಡಿ, ತುಂಬ ಚೆನ್ನಾಗಿದೆ. ಇಟ್ ಇಸ್ ವೆರಿ ಗ್ರಿಪ್ಪಿಂಗ್ ಆ್ಯಂಡ್ ವಾಟ್ ಎವರ್ ಈಗ ಹ್ಯಾಪನಿಂಗ್ ಜಾನ್ರಾ ಅಂತ ಹೇಳಿದ್ರೆ ಸದ್ಯಕ್ಕೆ ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ಸ್. ಸೊ ಆ ಒಂದು ಜಾನ್ರಾದಲ್ಲಿ ಈ ಸಿನಿಮಾ ಬರ್ತಾ ಇರೋದು, ಅಲ್ಲ ಈ ವೆಬ್ ಸೀರೀಸ್ ಬರ್ತಾ ಇರೋದು. ಆ್ಯಂಡ್ ಪ್ರಮುಖವಾಗಿ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಈ ಒಂದು ಸೀರೀಸ್ ಬರ್ತಿರೋದು. ನಿಮಗೆ ಲೈಕ್ ಅಂದರೆ ನೀವು ಅಲ್ಲಿಯವರೇನೆ, ಹುಬ್ಳಿಯವರು. ಸೊ ಈ ಥರದ್ದೊಂದು ಅವಕಾಶ ಸಿಕ್ಕಿದ್ದು ಎಷ್ಟು ಖುಷಿ ಆಯಿತು. ನಿಮ್ಮದೇ ಭಾಷೆಯಲ್ಲಿ ನೀವು ಜನರನ್ನು ತಲುಪುವಂತಹ ಒಂದು ಅವಕಾಶ ಇದು. ಖಂಡಿತ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಉತ್ತರ ಕರ್ನಾಟಕ ಅಂತ ಬಂದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ, ಬೇರೆ ಬೇರೆ ಭಾಗಗಳನ್ನ ನಾವು ನೋಡಿದ್ದೀವಿ, ಅಥವಾ ಕಲ್ಚರ್, ಭಾಷೆ, ಕನ್ನಡದಲ್ಲೇ ಬೇರೆ ಬೇರೆ
ಬೇರೆ ಬೇರೆ ಥರದ ಸ್ಲ್ಯಾಂಗ್ಗಳಂತ ಇದೆ. ಆ್ಯಂಡ್ ಬಟ್ ಅದರಲ್ಲಿ ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ಅಂದರೆ ಆಬ್ವಿಯಸ್ಲಿ ಉತ್ತರ ಕರ್ನಾಟಕ. ನಾನು ಉತ್ತರ ಕರ್ನಾಟಕದವಳು ಆಗಿರೋದ್ರಿಂದ ಆ ಮಣ್ಣ ಬಗ್ಗೆ ಜಾಸ್ತಿ ಪ್ರೀತಿ, ಜಾಸ್ತಿ ಒಲವು. ಆ್ಯಂಡ್ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ, ನನ್ನ ಆ್ಯಕ್ಟಿಂಗ್ ಕರಿಯರಲ್ಲಿ ಒಂದ್ಸಲನೂ ನನಗೆ ಉತ್ತರ ಕರ್ನಾಟಕದ ಭಾಷೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆ್ಯಂಡ್ ಈ ಸಲ ಸಿಕ್ಕಿದಾಗ ಒಂಥರ ನಾನು ಹೋಗ್ಬಿಟ್ಟೆ ಅದರಲ್ಲಿ. ಆ್ಯಂಡ್ ತುಂಬ ಖುಷಿ. ಒಂಥರ ಈಗ ಬೇರೆಯವರು ಡೈಲಾಗ್ಸ್ ವೇರಿಯೇಷನ್ ಮಾಡುವಾಗ ಏನಾರ ಇದಕ್ಕೆ ಆ್ಯಡ್ ಮಾಡ್ಬೋದಾ, ಅವ್ರಿಗೊಂಚೂರು ಸ್ಲ್ಯಾಂಗ್ ಸರಿ ಮಾಡಿಸ್ಬೋದಾ ಅಂತ ಫುಲ್ ಅಲರ್ಟ್ ಆಗಿರ್ತಿದ್ದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಪ್ರಾಜೆಕ್ಟ್. ಯಾ. ಸೊ ಇನ್ನು ಆ್ಯಕ್ಚುಲಿ ಆ್ಯಸ್ ಸೀನ್ ಇನ್ ದ ಟ್ರೈಲರ್ ಆ್ಯಂಡ್ ನಾವು 3 ಎಪಿಸೋಡ್ಸ್ ಕೂಡ ನೋಡಿದ್ದೀವಿ. ಅಂದರೆ ಬಹಳ ಕನ್ವಿನ್ಸಿಂಗ್ ಆಗಿ ಪ್ರೆಗ್ನೆಂಟ್ ವಿಮೆನ್ ಅಂತ ನೀವು ಕಾಣಿಸ್ಕೊಂಡಿದ್ದೀರ. ಅದೇ ರೀತಿ ಎಲ್ಲೂ ಕೂಡ ನಮಗೆ ಫೇಕ್ ಮಾಡ್ತಿದ್ದಾರೆ, ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ರಿಯಲ್ ಲೈಫಲ್ಲಿ ಒಂದು ಮಗುವಿನ ತಾಯಿ ಕೂಡ ನೀವು. ಸೊ ಆ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟರ ಮಟ್ಟಿಗೆ ಈ ಒಂದು ಪಾತ್ರ ಪ್ಲೇ ಮಾಡೋದಕ್ಕೆ ಹೆಲ್ಪ್ ಆಯಿತು ನಿಮಗೆ ಅಂತ? ಆನೆಸ್ಟ್ಲಿ ಸ್ಪೀಕಿಂಗ್, ಎಕ್ಸ್ಪೀರಿಯನ್ಸ್ ಅಂತ ನೀವೇನು ಹೇಳಿದ್ರಿ, ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ನಮ್ಮ ರಿಯಲ್ ಲೈಫಲ್ಲೂ. ಆ್ಯಂಡ್ ನಾನು ಫಸ್ಟ್ ಡೇ ಶೂಟಿಂಗ್ ಹೋದಾಗ ಬಸ್ರಿರೋ ಒಂದು ಸೆಗ್ಮೆಂಟೇ ಶೂಟ್ ಮಾಡ್ತಾಯಿದ್ರು. ಸೊ ಸಡನ್ಲಿ ನನಗೆ ಈಗ ಬಿಕಾಸ್ ಥ್ಯಾಂಕ್ಫುಲಿ ಮತ್ತೆ ಬ್ಯಾಕ್ ಟು ಶೇಪ್, ಫಿಟ್ನೆಸ್, ಅದು ಇದು ಅಂತ ನನ್ನ ಪರ್ಸ್ನಲ್ ಹೆಲ್ತ್ ಬೆನಿಫಿಟ್ಗೋಸ್ಕರ ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್. ಬಟ್ ವೆನ್ ದಿ ಗೇವ್ ಮಿ ದಟ್ ಸಾರಿ, ಅದು ಸೀರೆ ಹಾಕ್ಕೊಂಡು ಮತ್ತೆ 9 months ಥರ ಕಾಣಿಸ್ಬೇಕು, ಸಡನ್ಲಿ ಫ್ಲ್ಯಾಶ್ ಕಟ್ ಮಾಡಿದ್ರೆ ನನ್ನ ಮೈಂಡಲ್ಲಿ ಆ ಟೈಮಲ್ಲಿ ಹಿಂಗಾಗಿತ್ತು ಅಂತ ಜೀವಿಸ್ಬಿಡ್ತೀವಿ ಒಂದಿಷ್ಟು ಮೆಮರೀಸ್ನ. ಸೊ ಎಲ್ಲೋ ಒಂದು ಕಡೆ ನೀವು ಹೇಳಿದಾಗೆ ಎಕ್ಸ್ಪೀರಿಯನ್ಸ್ ತುಂಬ ಹೆಲ್ಪ್ ಆಯಿತು. ಬಿಕಾಸ್ ಪ್ರೆಗ್ನೆನ್ಸಿ ಅನ್ನೋದು ಇಟ್ಸ್ ಅ ಬ್ಯೂಟಿಫುಲ್ ಫೇಸ್ ಎಲ್ಲ ವುಮೆನ್ಗೂ. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿರೋ ಮೂಡ್ ಸ್ವಿಂಗ್ಸ್ ಆ್ಯಂಡ್ ತುಂಬ ಇದೆ ಆ ಒಂದು ಜರ್ನಿಯಲ್ಲಿ. ಆ್ಯಂಡ್ ಇದರಲ್ಲೂ ಕೂಡ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಆ್ಯಂಡ್ ಹನುಮಪ್ಪ ಅಂದರೆ ಅವಳ ಗಂಡ, ಸೊ ಯಾವಾಗಲೂ ಕೇಸಸ್ ಅಂತ ಓಡಾಡ್ತಿರ್ತಾರೆ. ಸೊ ಮನೆಗೆ ಬಂದರೆ ಪಟ್ಟಂದ್ರೇ ಜಗಳ ಮಾಡ್ತಾಳೆ. ಸೊ ಇದು ಎಲ್ಲೋ ಒಂದು ಕಡೆ ಮೂಡ್ ಹೇಗಿರುತ್ತೆ ಆ ಒಂದು ಫೇಸಲ್ಲಿ ಅನ್ನೋದನ್ನು ಮತ್ತೆ ರಿವಿಸಿಟ್ ಮಾಡಿಬಿಟ್ಟು ಬಂದೆ. ಸೊ ಡೆಫಿನೆಟ್ಲಿ ಹೆಲ್ಪ್ ಆಯಿತು. ಮತ್ತು ಇಟ್ ಅಗೇನ್ ಲೈಕ್ ಹನುಮಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಪ್ಲೇಡ್ ಬೈ ವಿಜಯ ರಾಘವೇಂದ್ರ ಅವರು. ಮಯೂರಿ ಖ್ಯಾತರಿ ಅವರ ಅಂದರೆ ಜ್ಯೋತಿ ಅವರ ಗಂಡನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ನನಗೆ ಆ್ಯಕ್ಚುಲಿ 3 ಎಪಿಸೋಡ್ಸ್ ನೋಡಿದಾಗ ಈ ಜೋನ್ರನೇ ಲೈಕ್ ಅಂದರೆ ಕಂಪ್ಲೀಟ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಜೋನ್ರ. ಅಂದರೆ ತುಂಬ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಇರುತ್ತೆ ಸ್ಕ್ರೀನ್ ಪ್ಲೇನಲ್ಲಿ. ಬಟ್ ಅದೇ ಒಂದು ಆ್ಯಂಗಲ್ ಆದರೆ, ಅದೇ ಒಂದು ಆಯಾಮ ಅಂತಂದರೆ ಇಲ್ಲಿ ಪರ್ಸ್ನಲ್ ಲೈಫ್, ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ನ ಪರ್ಸ್ನಲ್ ಲೈಫ್ನ ಕಂಪ್ಲೀಟಾಗಿ ಲೈಕ್ ಎಮೋಷನಲ್ ಮಾಡಿರೋದು ಕೇವಲ ನಿಮ್ಮ ಪಾತ್ರದಿಂದ ಮಾತ್ರ. ಅಂದರೆ ಅದು ಡಿಫ್ರೆಂಟ್ ಆಯಾಮ ಸಿಗ್ತಿರೋದು ನಿಮ್ಮ ಪಾತ್ರದಿಂದ. ಅಂದರೆ ಇಟ್ಸ್ ಲೈಕ್ ಶಿಫ್ಟ್, ಆ ಮೂಡಿಂದ ಶಿಫ್ಟ್. ನಾವೀಗ ಯಾರು ಕೊಲ್ತಾ ಇದ್ದಾರೆ ಅಥವಾ ಯಾರು ಮರ್ಡರ್ ಮಾಡ್ತಿದ್ದಾರೆ ಅನ್ನೋ ಇನ್ವೆಸ್ಟಿಗೇಷನಲ್ಲಿ ಮುಳುಗೋಗಿರ್ತೀವಿ. ಅವ್ರಿಗೂ ಒಂದು ಲೈಫ್ ಇದೆ ಅಲ್ವಾ, ಈ ಥರ ಪರ್ಸನಲ್ ಲೈಫ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ಒಂದೇ ಪಾತ್ರ ಆ್ಯಕ್ಚುಲಿ ಅದನ್ನು ಬಿಂಬಿಸ್ತಾ ಇರೋದು. ಸೊ ಬಟ್ ಸ್ಟಿಲ್ ಯು ಸ್ಟ್ಯಾಂಡ್ ಔಟ್. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ? ಐ ಥಿಂಕ್ ದ್ಯಾಟ್ ಮೀನ್ಸ್ ಅ ಲಾಟ್. ಬಿಕಾಸ್ ನನಗೆ ವೆನ್ ನಾವು ಶೂಟ್ ಮಾಡೋ ಟೈಮಲ್ಲೂ ಆ ಶೂಟಿಂಗ್ ವಾತಾವರಣ, ಸೌದತ್ತಿಯಲ್ಲಿರೋ ಆ ವಾರ್ಡ್ ಆ್ಯಂಡ್ ಅಲ್ಲಿ ರಿಯಲ್ ಪೇಷನ್ಸ್ ಎಲ್ಲ ಇದ್ದರು. ಸೊ ಸಮ್ವೇರ್ ಐ ಥಿಂಕ್ ತುಂಬ ರೀಕನೆಕ್ಟ್ ಆಯಿತು. ಆ್ಯಂಡ್ ಮಾಡಬೇಕು, ಅವಕಾಶ ಸಿಕ್ಕಿದಾಗ ವಿ ಶುಡ್ ಗಿವ್ ಆರ್ ಬೆಸ್ಟ್ ಅಂತ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ತುಂಬ ಇನ್ವಾಲ್ವ್ಮೆಂಟ್ ಇಂದ ನಾನು ಆ್ಯಕ್ಚುಲಿ ವರ್ಕ್ ಮಾಡಿದ್ದೀನಿ ಈ ಒಂದು ಪರ್ಟಿಕ್ಯುಲರ್ ಸೀರೀಸ್ಗೆ. ಸೊ ಅದನ್ನು ನೀವು ರೆಕಗ್ನೈಸ್ ಮಾಡಿ ಹೇಳ್ತಿದ್ದೀರಾ ಅಂದರೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಬೌಟ್ ಇಟ್. ಆ್ಯಂಡ್ ಆಲ್ಸೋ ಆ್ಯಡಿಂಗ್ ಆನ್ ಟು ದಿಸ್, ರಿಯಲ್ ಲೈಫಲ್ಲೂ ನೋಡಿ, ಈ ಒಂದು ಇನ್ಸ್ಪೆಕ್ಟರ್ಸ್ ಅಂತ ಇರಲಿ ಅಥವಾ ಈ ಭಾಗಗಳಲ್ಲಿ ಇರೋ ಇನ್ಸ್ಪೆಕ್ಟರ್ಸ್, ಆ ಕಂಪ್ಲೀಟ್ ಫೀಲ್ಡಲ್ಲಿರುವಂತಹ ಗಂಡ್ಮಕ್ಳಿಗೆ ಎಷ್ಟು ಜವಾಬ್ದಾರಿ ಇರುತ್ತಂದರೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಅವರು ಎಷ್ಟು ಅನುಭವಿಸ್ತಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಸೊ ಐ ಥಿಂಕ್ ಈ ಮೂಲಕ ನಾವು ಎಲ್ಲ ಇನ್ಸ್ಪೆಕ್ಟರ್ಸ್ಗೆ ಒಂದು ಸಲ್ಯೂಟ್ ಕೊಡಲೇಬೇಕು. ಹಾಗೆ ಗಂಡು ಮಕ್ಕಳಿಗೂ ಕೂಡ ಸಲ್ಯೂಟ್ ಅಂತ ಹೇಳ್ಬಿಡಿ, ಅವರು ಕಷ್ಟಪಡ್ತಾ ಇರ್ತಾರೆ. ಗಂಡು ಮಕ್ಕಳಿಗೆ 2 ಸಲ ಕೊಡೋಣ. ಬಟ್ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್. ಈಗ ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡ್ತೀವಿ, ಒಂದು ಪಾತ್ರನ ನಿಭಾಯಿಸ್ತೀವಿ. ಬಟ್ ನಿಜ ಜೀವನದಲ್ಲಿ ಇದನ್ನು ಅನುಭವಿಸ್ತಿರೋರು ಎಷ್ಟು ಜನ ಇರ್ತಾರೆ, ಎಷ್ಟು ಗಂಡು ಮಕ್ಕಳು, ಎಷ್ಟು ಹೆಣ್ಮಕ್ಳು, ದೇ ಸ್ಯಾಕ್ರಿಫೈಸ್, ಅವರ ಪರ್ಸ್ನಲ್ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿ ಡ್ಯೂಟಿ ಬಂತ ಓಡೋಗು. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಆ್ಯಂಡ್ ಮಯೂರಿ ಅವರೇ, ಆಲ್ಮೋಸ್ಟ್ 13 years ಆಫ್ ಜರ್ನಿ ಇವಾಗ. ಇಟ್ಸ್ ಕ್ವೈಟ್ ಎ ಜರ್ನಿ ಅಂತಲೇ ಹೇಳ್ಬೋದು. ಬಿಕಾಸ್ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ಪ್ಲಸ್ ಅದಾದಮೇಲೆ ಸಿನಿಮಾದಲ್ಲೂ ಯಾಕಂದರೆ ಒಂದು ಪರ್ಟಿಕ್ಯುಲರ್ ರೋಲ್ಗೆ ಮಾತ್ರ ಎಲ್ಲೋ ಒಂದು ಕಡೆ ರಿಸ್ಟ್ರಿಕ್ಟ್ ಮಾಡ್ತಾರೆ.
ಅನ್ನೋದ್ರಿಂದ ನೀವು ಆಚೆ ಬಂದು ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ರೋಲ್ಸಲ್ಲಿ ಕೂಡ ಕಾಣಿಸ್ಕೊಂಡಿದ್ರಿ. ಲೈಕ್ ವೀಲ್ ಚೇರ್ ರೋಮಿಯೋ ಕೂಡ ಆಗಿರಬಹುದು, ಅಥವಾ ಅದಾದ್ಮೇಲೆ ಮತ್ತೆ ವಾಪಸ್ ಲೈಕ್ ಕಮ್ ಬ್ಯಾಕ್ ಮಾಡಿದ್ರಿ ನಂದೇವರು ಸೀರಿಯಲಿಂದ. ಅದು ದಟ್ ಡಿಂಟ್ ವರ್ಕ್ ಫಾರ್ ಸಮ್ ಅದರ್ ರೀಸನ್ಸ್. ಬಟ್ ಅಗೈನ್ ಈಗ ವೆಬ್ ಸೀರೀಸ್ ಅಂದರೆ ಈಗ ಜಸ್ಟ್ ಹ್ಯಾಪನಿಂಗ್ ಏನಿದೆ ನಡೀತಾ ಇದೆ ಇವಾಗ ಟ್ರೆಂಡ್, ಅದರಲ್ಲೂ ಕೂಡ ನಿಮ್ಗೊಂದು ಸ್ಥಾನ ಸಿಗುತ್ತೆ ಅಂತ ಹೇಳುವಾಗ ಜಸ್ಟ್ ಈ 13 ಇಯರ್ಸ್ನ ತಿರುಗಿ ನೋಡುವಾಗ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಬಗ್ಗೆ ಅಂತ? ಐ ಥಿಂಕ್ ನನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ, ತುಂಬ ಘನತೆ ಇದೆ, ತುಂಬ ಗೌರವ ಇದೆ. ನಾನು ತುಂಬ ಇಷ್ಟ. ಆ್ಯಂಡ್ ನೀವು ಹೇಳ್ದಾಗೆ ನಾವು ಮಾಡೋ ಎಲ್ಲ ಕೆಲಸನೂ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಒಂದು ಭ್ರಮೆ. ನಾವು ಸಕ್ಸಸ್ನ ನಿಜವಾಗ್ಲೂ ಎಂಜಾಯ್ ಮಾಡಬೇಕಂದ್ರೆ ಅಷ್ಟು ಫೇಲಿಯರ್ಸು ನೋಡಬೇಕು ನನ್ನ ಪ್ರಕಾರ, ಟು ರಿಯಲಿ ಎಂಜಾಯ್ ದ ಸಕ್ಸಸ್. ಸೊ ಫೇಲಿಯರ್ಸು ನೋಡಿದ್ದೀನಿ, ಎಲ್ಲೋ ಒಂದು ಕಡೆ ಸಕ್ಸಸ್ಸು ನೋಡಿದ್ದೀನಿ. ಸೊ ನಾನು ಯಾವಾಗಲೂ ಹೇಳೋದಿಷ್ಟೇ, ಎಲ್ಲ ಚೆನ್ನಾಗಿದ್ದಾಗ ತುಂಬ ಹಿಗ್ಗದೆ, ಏನೂ ಸರಿ ಇಲ್ಲದೆ ಇದ್ದಾಗ ಕುಗ್ಗದೆ, ತುಂಬ ನ್ಯೂಟ್ರಲ್ ಆಗಿ ಬದುಕೋದೇ ಜೀವನ. ಆ್ಯಂಡ್ ಅದು ಕಲಿಸೋದೇ ಎಲ್ಲ ನಮಗೆ ಅನುಭವಗಳಾದಾಗ. ಸೊ ಹಿಂದೆ ತಿರುಗಿ ನೋಡಿದಾಗ ನಾನು ಮಾಡಿರೋ ಸಕ್ಸಸ್ ಆಗಿರ್ಬೋದು, ನಾನು ಮಾಡಿರೋ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗದೆ ಇರುವಂತಹ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ಬೇಸರನೂ ಮಾಡ್ಕೊಳ್ದೆ ಅಥವಾ ನಾನು ಅದು ಮಾಡಿದೆ ಗೊತ್ತಾ ಅಂತ ಒಂದು ಗತ್ತು ಕೂಡ ತೋರಿಸ್ದೆ. ನನಗೆ ತೃಪ್ತಿ ಇದೆ, ಮನಸ್ಸು ತೃಪ್ತಿ ಇದೆ ನಾನು ಮಾಡಿರೋ ಕೆಲಸನ ತುಂಬ ನಿಯತ್ತಾಗಿ ಶ್ರದ್ಧೆಯಿಂದ ಮಾಡಿರೋದು. ಇವತ್ತು ಒಂದು 4 ಜನ ಅದನ್ನು ರೆಕಗ್ನೈಸ್ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂದರೆ ಅದರಂಥ ಪುಣ್ಯನೇ ಏನಿಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಅಂದರೆ ಶುರು ಮಾಡುವಾಗ ಕರಿಯರ್ನ ಒಂದು ಹಂತದಲ್ಲಿ ಅಂದರೆ ತುಂಬ ಪೀಕಲ್ಲಿದ್ರಿ, ಅಂದರೆ ಸೀರಿಯಲ್ ಅಂತ ಹೇಳುವಾಗ. ಅದಾದಮೇಲೆ ಸಿನಿಮಾಗಳು, ಅದರಲ್ಲೂ ಸಾಕಷ್ಟು ಹಿಟ್ಗಳಾಯಿತು. ಕೃಷ್ಣಲೀಲಾ ಆಗಿರ್ಬೋದು, ಇಷ್ಟಕಾಮ್ಯ ತುಂಬ ಕ್ರಿಟಿಕ್ಸ್ ಕೂಡ ಲೈಕ್ ಮಾಡಿದ್ರು. ಮತ್ತು ಕರಿಯಾಟು ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು ಬಂತು. ಅಂದರೆ ಅದಾದಮೇಲೆ ನಂದೇವರು, ಅದು ಗ್ಯಾಪ್ ಆದಮೇಲೆ ನೀವು ಮಾಡಿದೆ. ಆ್ಯಕ್ಚುಲಿ ಅಂದರೆ ಇದು ಇನ್ಕನ್ಸಿಸ್ಟೆಂಟ್ ಫೀಲ್ಡ್ ಅಂತ ನಿಮಗೆ ಗೊತ್ತು ಮೊದಲಿಂದನೂ, ಬಟ್ ಸ್ಟಿಲ್ ಇಲ್ಲಿ ತನಕ ಸರ್ವೈವ್ ಆಗೋದೇ ದೊಡ್ಡ ವಿಷಯ ಆ್ಯಕ್ಚುಲಿ. ಸೊ ಫಿನಾನ್ಷಿಯಲಿ ಕೂಡ ಸ್ಟೇಬಲ್ ಆಗಿರಬೇಕಾಗುತ್ತೆ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಐ ನೋ ನೀವು ಯು ಆರ್ ಅ ಬಿಸ್ನೆಸ್ ವುಮೆನ್. ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ನೀವು ಆ್ಯಕ್ಚುಲಿ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅದೇನು? ಐ ಯೂಸ್ ಟು ಬಿ ಒನ್. ಸೊ ಮಧ್ಯದಲ್ಲಿ ಟು ಟ್ರೈ ಸಮಥಿಂಗ್, ಐ ಡಿಡ್ ಸಮಥಿಂಗ್, ಬಿಕಾಸ್ ಲೈಕ್ ಐ ಆಲ್ವೇಸ್ ಸೇ, ಯಾವಾಗಲೂ ಹಸ್ಲ್ ಮಾಡ್ತಾ ಇರಬೇಕು, ಏನಾರ ಮಾಡಬೇಕು ಅನ್ನೋ ಒಂದು ಕಿಚ್ಚಿರಬೇಕು. ಆವಾಗಲೇ ಇಟ್ಸ್ ಮೋರ್ ಫನ್. ಸರಿ, ಏನೂ ಮಾಡಲ್ಲ, ಆರಾಮಾಗೇ ಇದ್ದೀನಿ, ಎಲ್ಲ ಇದೆ ನಮ್ಮ ಹತ್ರ, ಆರಾಮಾಗಿರ್ತೀನಿ ಅನ್ನೋದು ಒಂದು ಮೈಂಡ್ ಸೆಟ್. ಆದರೆ ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಿಂದನೇ ದುಡಿತಾ ಈ ದುಡ್ಡು, ಈ ಜವಾಬ್ದಾರಿ, ಬಿಲ್ ಪೇಮೆಂಟ್, ಅದು ಇದು ಅವೆಲ್ಲ ಅಂತ ಇದ್ದಾಗ ಹಸಲ್ ಮಾಡ್ತಾನೆ ಇರಬೇಕು. ಹಾಗಂತ ಯು ವಿಲ್ ಸಿ ಸ್ಟ್ರಗಲ್ಸ್, ಯು ವಿಲ್ ಸಿ ಲಾಟ್ ಆಫ್ ಥಿಂಗ್ಸ್, ಬಟ್ ಅದೇ ಜೀವನ ಅಲ್ವಾ. ಐ ಆಮ್ ವೆರಿ ಹ್ಯಾಪಿ, ವೆರಿ ವೆರಿ ಪ್ರೌಡ್ ಅಬೌಟ್ ಎವ್ರಿಥಿಂಗ್. ಏನೇನು ನಡೀತಿದೆ, ಏನೇನು ನಡೆದಿದೆ, ಯಾವುದರಿಂದ ಕಲಿಬೇಕು, ಯಾವುದನ್ನು ಕಡೆಗಣಿಸ್ಬೇಕು, ಯಾವುದನ್ನು ಇಲ್ಲಿಟ್ಕೊಂಡು ಮುಂದೆ ಹೋಗಬೇಕು ಅನ್ನೋ ಒಂದು ಅರಿವು ಎಲ್ಲೋ ಒಂದು ಕಡೆ ಏಜಿಂದ ಮೆಚುರಿಟಿ ಕಲಿತೀವಿ ಅಂತಾರಲ್ಲ, ಖಂಡಿತವಾಗ್ಲೂ ಸತ್ಯ. ಹಾಗಂತ ಮೆಚುರಿಟಿ ಅನ್ನೋದು ಇಟ್ಸ್ ಅ ವೆರಿ ಟ್ರಿಕಿ ಥಿಂಗ್. ಕೆಲವೊಂದು ಸಲ ತುಂಬ ಚಿಕ್ಕ ವಯಸ್ಸಲ್ಲೇ ನಾವು, ಎಸ್ಪೆಷಲಿ ಮಧ್ಯಮ ವರ್ಗದವರು, ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ, ಭಾರ, ಅದು ಮಾಡಬೇಕು ಇದು ಮಾಡಬೇಕಂತ ತಲೆಯಲ್ಲಿ ತೊಗೊಂಡಾಗ ಗೊತ್ತಿಲ್ಲದೆ ದೇಹಕ್ಕೆ ವಯಸ್ಸಾಗುತ್ತೋ ಇಲ್ವೋ ಗೊತ್ತಿಲ್ಲ, ಮೆದುಳಿಗೆ ಆಲ್ರೆಡಿ ತುಂಬ ವಯಸ್ಸಾಗೋಗಿರುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ತುಂಬ ಸ್ಟ್ರಗಲ್ಸ್ ನೋಡಿರೋದ್ರಿಂದ ಈ ಒಂದು ನಿರಾಳವಾದಂತಹ ಮನಸ್ಥಿತಿಯಲ್ಲಿದ್ದೀನಿ. ಒಟ್ಟಿನಲ್ಲಿ ಹುಟ್ಟಿಸಿದ ದೇವ್ರು ಹುಲ್ಲು ಮೇಯಿಸಲ್ಲ ಅಂತಾರೆ ನಮ್ಮಮ್ಮ ಯಾವಾಗಲೂ. ಸೊ ದುಡಿಬೇಕು, ಚೆನ್ನಾಗಿ ಆರಾಮಾಗಿರಬೇಕು, ಜೀವಿಸ್ಬೇಕು ಜೀವನಾನ ಅನ್ನೋದು ನನ್ನ ಒಂದು ಪಾಲಿಸಿ. ಸೊ ಐ ವಾಂಟ್ ಲಿವ್ ಎವ್ರಿ ಡೇ. ಡೋಂಟ್ ಡೈ ಬಿಫೋರ್ ಯು ಡೈ, ಜಸ್ಟ್ ಲಿವ್ ಎವ್ರಿ ಡೇ. ಅದೇ ಔಟ್ ಆಫ್ ಕನ್ಸರ್ನ್ ನಾನು ಅದು ಕೇಳಿದೆ ಆ್ಯಕ್ಚುಲಿ. ಅಂದರೆ ದ ಥಿಂಗ್ ಈಸ್, ಅಂದರೆ ಪ್ರಾಜೆಕ್ಟ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಬರಲಿಲ್ಲ ನಿಮ್ಮದು, ಬಟ್ ಸ್ಟಿಲ್ ಅಂದರೆ ಹೊಸದಾಗಿ ಬರ್ತಾ ಇರುವಂತಹ ಲೈಕ್ ಅಂದರೆ ಕಲಾವಿದರಿಗೂ ಅದೊಂದು ಪಾಠ ಆಗುತ್ತೆ. ಅಂದರೆ ದೇ ನೀಡ್ ಟು ಹ್ಯಾವ್ ಅ ಬ್ಯಾಕಪ್ ಅನ್ನೋ ಥರ. ಸೊ ನಿಮ್ಮದು ವಾಟ್ ಈಸ್ ಯುವರ್ ಫೈನಾನ್ಷಿಯಲ್ ಬ್ಯಾಕಪ್ ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ಅಂತ? ಐ ಥಿಂಕ್ ಆ್ಯಸ್ ಆಫ್ ನೌ ದಟ್ಸ್ ಇಟ್. ಆ್ಯಕ್ಟಿಂಗೇ ನಾನು ಸೊ ಆ್ಯಸ್ ಆಫ್ ನಾವು ಆ್ಯಕ್ಟಿಂಗೇ ನನ್ನ ಒಂದು ವೃತ್ತಿ, ಅದೇ ನನಗೆ ಅನ್ನ ಹಾಕ್ತಿದೆ. ಸೊ ಆ್ಯಂಡ್ ಅದೇ ನನಗೆ ಇನ್ನು ಮುಂದೆ ಇನ್ನೂ ಜಾಸ್ತಿ ಬರಲಿ ಅನ್ನೋದೇ ನನ್ನ ಆಸೆ. ಯಾಕಂದರೆ ಇದರಲ್ಲಿ ನಾನು ಕಾಣೋ ಸುಖ ಇನ್ಯಾವುದ್ರಲ್ಲೂ ನಾನು ಕಂಡಿಲ್ಲ. ಎಸ್ಪೆಷಲಿ ವೃತ್ತಿ ಅಂತ ಬಂದಾಗ ಎಲ್ಲನೂ ರೆಸ್ಪೆಕ್ಟ್ ಮಾಡಿದ್ದೀನಿ, ಆ್ಯಂಕರಿಂಗ್ ಅದು ಇದು, ಬಟ್ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ದಟ್ ಐ ಲವ್ ಡೂಯಿಂಗ್. ಆ್ಯಂಡ್ ಹೊಸ ಕಲಾವಿದರಿಗೆ ಎಸ್ಪೆಷಲಿ ನಾನು ಹೇಳೋದಿಷ್ಟೇ, ಬಿಕಾಸ್ ಇತ್ತೀಚೆಗೆ ಏನಾಗ್ತದೆ, ಕಲಾವಿದರು ಹುಟ್ಕೋತಾ ಇದ್ದಾರೆ, ಅವಕಾಶಗಳು ತುಂಬ ಹುಟ್ಕೋತಾ ಇದೆ. ಹಾಗಂತ ಒಂದು ಗೆದ್ದ ತಕ್ಷಣ ಇನ್ನು ಗೆಲುವೇ ನಮ್ಮದು ಅಂತ ದಯವಿಟ್ಟು ಅಂದ್ಕೋಬೇಡಿ. ಬಿಕಾಸ್ ಆ ಮನಸ್ಥಿತಿ ಹಾಗೆ ಅನಿಸುತ್ತೆ, ಬಟ್ ಎಲ್ಲೋ ಒಂದು ಕಡೆ ಏಳು ಬೀಳು ಎಲ್ಲ ಇರಬೇಕು.
ಸೊ ಒಳ್ಳೆ ಅವಕಾಶ ನನಗೆ ಬರಲಿ ಅನ್ನೋದೇ ನನ್ನ ಆಸೆ. ಯಾ ಮತ್ತು ಆರವ್ ಹೇಗಿದ್ದಾರೆ? ಈಗ 5 ವರ್ಷ ಏನೋ ಆಯ್ತು ಅವ್ರಿಗೆ. ಸೊ ಹೆಂಗೆ ಇರ್ತೀರಾ ಅವ್ರ ಜೊತೆಗೆಲ್ಲ? ಸೊ ಯಾವ ರೀತಿ ಅವರು ಬೆಳೀತಾ ಇದ್ದಾರೆ? ಅವನೇ ನನ್ನನ್ನು ಬೆಳೆಸ್ತಿರೋದು. ನಾನು ಇದೇ ಹೇಳೋದು, ವೆನ್ ಎವರ್ ಸಂಬಡಿ ಆಸ್ಕ್ಸ್ ಮೀ, ನನ್ನ ಪೇರೆಂಟಿಂಗ್ ಬಗ್ಗೆ, ನನ್ನ ಮದರ್ಹುಡ್ ಬಗ್ಗೆ ಕೇಳಿದಾಗ ಅವನೇ ನನ್ನನ್ನು ಬೆಳೆಸ್ತಿದ್ದಾನೆ. ಇರೋದು ಈಟು, ಬಟ್ ಮೆದುಳು ಭಾರಿ ಮಜಾ. ಬಿಕಾಸ್ ಎಲ್ಲೋ ಒಂದು ಕಡೆ ಇವತ್ತಿಗೆ ನನಗೆ ಆಗಿರೋ ವಯಸ್ಸಿಗೆ, ನಾನು ಹಿಂದೆ ಒಂದಿನ ಆ ವಯಸ್ಸು ಬಗ್ಗೆ ಯೋಚನೆ ಮಾಡಿದಾಗ, ನಾನು ಓಲ್ಡೆಸ್ಟ್ ಮೆಮರಿ, ನಾನು ಯಾವ ಮೆಮರಿ ನನಗೆ ನೆನಪಿದೆ ಅಂದಾಗ, ಸೊ ವೆನ್ ಯು ಥಿಂಕ್ ಆಫ್ ಯುವರ್ ಚೈಲ್ಡ್ಹುಡ್, ಮತ್ತೆ ಮಗುವಾಗಬೇಕು ಅಂತ ಆಸೆ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಅವನ ಜೊತೆ ನಾನು ಮಗುವಾಗಿದ್ದೀನಿ ಇವಾಗ. ಸೊ ರಿಯಲ್ ಲೈಫ್ನ, ದ ಆರ್ಟ್ ಆಫ್ ನೋಯಿಂಗ್ ನಥಿಂಗ್ ಅಂತಾರಲ್ಲ, ಏನೂ ಗೊತ್ತಿಲ್ಲ ಅವನಿಗೆ, ಆದರೆ ಮಜವಾಗಿದ್ದಾನೆ. ಸೊ ಆ ವಯಸ್ಸು ಸುಂದರವಾಗಿದೆ. ಸೊ ಐ ಆಮ್ ಲಿವಿಂಗ್ ವಿತ್. ಸೊ ಇಷ್ಟು ವರ್ಷದ ಜರ್ನಿಯಲ್ಲಿ ವಾಟ್ ಈಸ್ ದಟ್ ಒನ್ ಥಿಂಗ್ ನೀವು ತುಂಬ ರಿಗ್ರೆಟ್ ಮಾಡ್ತೀರಾ ಅಥವಾ ತುಂಬ ಪಾಠ ಕಲ್ತಿದ್ದೀರಾ ಅನ್ನೋದಾದರೆ? There's no regrets. Thankfully, I wouldn't call it as a regret. ನಾನು ಅದನ್ನು ಲೆಸನ್ ಆಗಿ ಅಂದ್ಕೋತೀನಿ. ರಿಗ್ರೆಟ್ ಇಸ್ ತುಂಬ ಹಾರ್ಶ್ ವರ್ಡ್ ಅದು ನನ್ನ ಪ್ರಕಾರ. ಐ ಥಿಂಕ್ ರಿಗ್ರೆಟ್ಸ್, ಗಿಲ್ಟ್, ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಆ್ಯಂಡ್ ನಾನು ಕಲ್ತಿರೋದು ಓನ್ಲಿ ದಿಸ್. ವೆರ್ ಎವರ್ ಐ ಗೋ, ಮಿಲಿಯನ್ ಟೈಮ್ಸ್ ಈ ಪ್ರಶ್ನೆ ಕೇಳಿದ್ರು ನನ್ನ ಉತ್ತರ ಇಷ್ಟೇ: ಲಿವ್ ದ ಪ್ರೆಸೆಂಟ್. ಈ ಕ್ಷಣ ಬದುಕಿ, ಹಿಂದೆ ಬಿಡಿ, ಮುಂದೆ ಹಿಂದೆ ಆಗಿರೋ ನೋವಾಗಲಿ ನಲಿವಾಗಲಿ ಬಿಡಿ, ಮುಂದೆ ಏನಾಗುತ್ತೆ ಅನ್ನೋ ಕನಸುಗಳನ್ನು ಬಿಡಿ, ಈ ಕ್ಷಣ ಬದುಕಿ. ಸೊ ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಅದಕ್ಕೆ ತುಂಬ ಪೀಸ್ಫುಲ್ ಆಗಿದ್ದೀನಿ ಮೆಂಟಲಿ. ಸೊ ಏನು ಮ್ಯಾಟ್ರ್ ಆಗಲ್ಲ ನನಗೆ. ಯಾ ಲಾಸ್ಟ್ 2 ಕ್ವಶನ್ಸ್. ಅಂದರೆ ಒಂದು ಅಲ್ಲ, ಏನಂದರೆ ಸೋಷಿಯಲಿ ಇಲ್ಲ, ಲಾಸ್ಟ್ 2 ಕ್ವಶನ್ಸ್ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಒಂದು ವಿಡಿಯೋ ಪ್ಲಸ್ ನೀವು ಕೊಟ್ಟಿರುವಂತಹ ಒಂದು ಪರ್ಸ್ನಲ್ ಲೈಫ್ ಕ್ಲಾರಿಟಿ, ಅದ್ರ ಬಗ್ಗೆ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇದೆ, ಆ ಥರದ್ದೆಲ್ಲ. ಸೊ ಪರ್ಸನಲ್ ಲೈಫ್. ಸೊ ನಾನು ಲೈಕ್ ದ ಅದರ್ ವಿಡಿಯೋಸ್ ಐ ವುಡ್ ಲೈಕ್ ಟು ಸೇ, ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಖುಷಿಯಾಗಿದ್ದೀನಿ. ಈಗ ಪ್ರೀತಿಸೋರು, ಬೆಳೆಸೋರು, ಹಾರೈಸೋರು ಏನು ಇಷ್ಟಪಡಬೇಕು, ನೀವು ಚೆನ್ನಾಗಿರಬೇಕು ಅಂತ. ಸೊ ಹಾಗೆ ನೀವು ನನಗೆ ಚೆನ್ನಾಗಿರಿ ಅಂತ ಹಾರೈಸಿ ಅಷ್ಟೇ. ಸೊ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಖುಷಿಯಾಗಿದ್ದೀನಿ, ಪೀಸ್ಫುಲ್ ಆಗಿದ್ದೀನಿ, ಮಗ ಖುಷಿಯಾಗಿ ಬೆಳೀತಿದ್ದಾನೆ. ಸೊ ಐ ಥಿಂಕ್ ಆ ಒಂದು ರಿಯಾಲಿಟಿ, ಅಷ್ಟೇ ರಿಯಾಲಿಟಿ ಗೊತ್ತಿದ್ರೆ ಸಾಕು. ನಾನು ಪ್ರೀವಿಯಸ್ ಇರೋರ್ಗೂ ಯಾರಿಗೂ ಹೇಳಿದೆ, ಚಹಾ ಕುಡಿಸ್ತೇನೆ ಬರ್ರಿ, ಇಬ್ಬರು ಆರಾಮ್ ಪರ್ಸ್ನಲಾಗಿ ಮಾತಾಡೋಣ, ಪರ್ಸ್ನಲ್ ವಿಷಯನ. ಸೊ ಇಲ್ಲೆಲ್ಲ ಬೇಡ. ಸೊ ಕೊನೆಯದಾಗಿ ಒಂದು ಬೆಸ್ಟ್ ರಿಲೇಶನ್ಶಿಪ್ ಅಡ್ವೈಸ್ ಮಯೂರಿ ಖ್ಯಾತ್ರೆ ಅವರು ಕೊಡೋದಾದ್ರೆ ನಿಮ್ಮ ಫ್ಯಾನ್ಸ್? ಬೆಸ್ಟ್ ರಿಲೇಶನ್ಶಿಪ್ ಅಡ್ವೈಸ್ ಇಸ್ ಪ್ಲೀಸ್ ಲವ್ ಯುವರ್ ಸೆಲ್ಫ್. ಅದರಂಥ ರಿಲೇಶನ್ಶಿಪ್ಪೇ ಇಲ್ಲ ಪ್ರಪಂಚದಲ್ಲಿ. ಸೊ ಎಲ್ಲ ಈಗ ಆ್ಯಸ್ ಅ ಮದರ್, ನನಗೆ ನನ್ನ ಮಗನೂ ತುಂಬ ಇಷ್ಟ, ತಾಯಿ ಇಷ್ಟ, ನನಗೆ ನಾನು ಇಷ್ಟ ಅನ್ನೋ ಒಂದು ಸತ್ಯ ಎಲ್ಲರನ್ನೂ ತುಂಬ ಇಷ್ಟಪಡಿಸ್ತದೆ. ಹಾಗಾಗಿ ದ ಬೆಸ್ಟ್ ರಿಲೇಶನ್ಶಿಪ್ ಇಸ್ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಜೊತೆ ಹೇಗಿದೆ ಅದನ್ನು ಒಂಚೂರು ಗಮನ ಇಡಿ. ಪ್ಲಸ್ ಪರ್ಸ್ನಲ್ ಲೈಫನ್ನು ಪರ್ಸ್ನಲ್ ಆಗಿ ಇಡಿ. ಹಾಂ, ಪರ್ಸ್ನಲ್ ಲೈಫ್ನ ಪರ್ಸ್ನಲ್ ಆಗಿ ಇಡಿ. ಚಂದ ಅದು, ಅದೊಂಥರ, ಅದಕ್ಕೆ ತಾನೇ ಪರ್ಸ್ನಲ್ ಅನ್ನೋದು. ಅದಕ್ಕೆ ಯಾ ಅಷ್ಟೇ. ಸೊ ರಾಕ್ಷಸ ವೆಬ್ ಸೀರೀಸ್ ಫೆಬ್ರವರಿ 20ನೇ ತಾರೀಕು ಫೆಬ್ರವರಿ 20ಕ್ಕೆ ಸ್ಟ್ರೀಮ್ ಆಗ್ತಾ ಇದೆ ZEE5 OTTಯಲ್ಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆ ಈ ವೆಬ್ ಸೀರೀಸ್ನ ನೋಡಲೇಬೇಕು? ತುಂಬ ವಿಷಯಗಳಿದೆ ಈ ವೆಬ್ ಸೀರೀಸ್ ಯಾಕೆ ನೋಡಬೇಕು ಅಂತ. ಬಟ್ ಸದ್ಯಕ್ಕೆ ನಾನು ಹೇಳೋ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಉತ್ತರ ಕರ್ನಾಟಕ ಸೌದತ್ತಿ ಯಲ್ಲಮ್ಮ ತಾಯಿ ಶಕ್ತಿಪೀಠ, ಆ ತಾಯಿಯ ಒಂದು ಸನ್ನಿಧಾನದಲ್ಲಿ ನಡೆದಿರುವಂತಹ ಒಂದು ಅದ್ಭುತವಾದಂತಹ ಕಥೆ. ನಮ್ಮ ಚಿನ್ನಾರಿ ಮುತ್ತ ಅವರಿದ್ದಾರೆ, ತರುಣ್ ಸುಧೀರ್ ಸರ್ ಇದ್ದಾರೆ. ZEE5 ಅನ್ನೋ ಒಂದು ಎಸ್ಟೀಮ್ಡ್ ನೆಟ್ವರ್ಕಲ್ಲಿ ಇದು ಸ್ಟ್ರೀಮ್ ಆಗ್ತಾ ಇದೆ. ಆ್ಯಂಡ್ ನಾನು ಉತ್ತರ ಕರ್ನಾಟಕದವಳು, ನನಗೋಸ್ಕರ ನಾನು ನೋಡ್ರಲ್ಲ ಒಂಚೂರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 20th Feb ಸ್ಟ್ರೀಮ್ ಆಗ್ತದೆ, ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ನಾನು ಕೂಡ ನಿಮ್ಮ ಜೊತೆಗೆ ಕಾಫಿಗೆ ಜಾಯ್ನ್ ಆಗ್ತೀನಿ. ಸೊ ಸ್ನೇಹಿತರೆ, ಇದಾಗಿತ್ತು ಮಯೂರಿ ಖ್ಯಾತ್ರೆ ಅವರ ಮಾತುಗಳು. ZEE5 OTTಯಲ್ಲಿ ಇದೇ ಫೆಬ್ರವರಿ 20ನೇ ತಾರೀಕು ರಾಕ್ಷಸ ಅನ್ನುವಂತಹ ಒಂದು ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ಈ ಒಂದು ವೆಬ್ ಸೀರೀಸ್ನ ZEE5 OTT ಪ್ಲಾಟ್ಫಾರ್ಮ್ನಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.